ವೇದಾಂತ್ ನೀನು ಧೈರ್ಯ ತಂದ್ಕೊಳ್ಳೇಬೇಕು. ಪ್ಲೀಸ್ ಮನ್ಸು ಗಟ್ಟಿ ಮಾಡ್ಕೊ. ಐಡೆಂಟಿಫೈ ಮಾಡಿದ್ರ ನಿಮ್ಮ ಕಡೆಯವ್ರನ್ನ? ಬಾಡಿನ ಐಡೆಂಟಿಫೈ ಮಾಡಿದ್ಮೇಲೆ ಬಾಡಿನ ಕೊಡೋಕ್ಕಾಗೋದು. ಬೇಗ ಹೇಳಿ. ನೀವು ಈ ಶೂ, ವಾಚು, ಬಟ್ಟೆ ನೋಡಿ ಮತ್ತೆ ಹೇಗೋ ನನ್ನ ಬಿಟ್ಟು ಹೋದೆ ನೀನು. ಇಷ್ಟ ಹೇಳಿದ್ರು ಬಾ, ಪ್ಲೀಸ್ ಕಂಡ್ಬಿಡು. ನೋಡು, ನಾನು ನಿನ್ ಪಕ್ಕದಲ್ಲೇ ಇದ್ದೀನಿ. ಇಡೀ ದಿನ ನಿಮ್ ಪಕ್ಕನೇ ಕೂತಿರ್ತೀನಿ. ಕಂಡ್ಬಿಡುದ್ರು ಬಾ, ಪ್ಲೀಸ್ ಕಣ್ತೆಗೆಯೋ, ಎತ್ತೇಳೋ. ನನ್ನ ಬಿಟ್ಟು ಹೇಗೆ ಹೋಗ್ತೀಯೋ? ನೀನು ಉಳಿಸ್ಕೊಳಕ್ ನನ್ ಕೈಲಿ ಆಗ್ಲಿಲ್ವಾ? ನಾನಿದ್ದು ಏನ್ ಪ್ರಯೋಜನ? ಪ್ಲೀಸ್ ಧ್ರುವ, ಕಣ್ಬಿಡು ಧ್ರುವ. ಎದ್ದೇಳು ಧ್ರುವ, ಮಾತಾಡೋ, ಕಣ್ಬಿಡೋ ಧ್ರುವ. ನಾನಿನ ಅಣ್ಣ ಬಂದಿದ್ದೆ ಧ್ರುವ. ಒಂದ್ಸಲ ಕಣ್ಬಿಟ್ಟು ನೋಡು ಧ್ರುವ. ಧ್ರುವ, ನೋಡಿ ಮಿಸ್ಟರ್ ವೇದಾಂತ್, ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ. ಇದು ಆಕ್ಸಿಡೆಂಟ್ ಆಗಿರೋದ್ರಿಂದ ಪೊಲೀಸ್ ಕೇಸ್ ಆಗುತ್ತೆ. ಪೊಲೀಸ್ನವ್ರು ಬಂದು ನೋಡಿದ್ಮೇಲೆ ಈ ಬಾಡಿನ ತಗೊಂಡು ಹೋಗ್ಬೋದು. ರೀ, ಏನಾದರೂ ಗೊತ್ತಾಯ್ತಾ? ಇಲ್ಲ ಪರಿ, ಯಾರಿಗೂ ಫೋನ್ ಹೋಗ್ತಾ ಇಲ್ಲ. ಅಲ್ಲ ರೀ, ವೇದಾಂತ್ ವಿಕ್ರಾಂತ್ ಫೋನ್ ತೆಗಿಲಿಲ್ಲ ಅಂದ್ರೆ ಆರ್ತಿಗೋ ಅಮ್ಮಗೋ ಮಾಡಿ ಯಾವ ಆಸ್ಪತ್ರೆ ಅಂತ ತಿಳ್ಕೊಳ್ಳಿ, ನಾವು ಅಲ್ಲಿಗೆ ಹೋಗೋಣ. ಅವರಿಗೆ ಟ್ರೈ ಮಾಡ್ತಾ ಇದ್ದೀನಿ ಪರಿ, ಇಬ್ರದ್ದು ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಆರ್ತಿ ಫೋನು ನಾಟ್ ರೀಚಬಲ್ ಆಗಿದೆ, ಅಮ್ಮ ಫೋನು ಬ್ಯುಸಿ ಅಂತ ಬರ್ತಾ ಇದೆ. ಅದಿತಿ, ರಾಜನ್ನ ಯಾವ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಮ್ಮ? ಅಮ್ಮು, ಆಗ್ಲಿಂದ ಅಪ್ಪ ನಿನಗೆ ಫೋನ್ ಮಾಡ್ತಿದ್ದಾರೆ, ಯಾಕಮ್ಮ ನೀನ್ ತೆಗಿಲಿಲ್ಲ? ಯಾಕೆ ಪರಿ, ಏನಾಯ್ತು? ಅಮ್ಮ ಏನೇ ಹೇಳಿದ್ಲು? ಎಲ್ಲ ಮುಗ್ದೋಯ್ತು ರೀ. ಅಂದ್ರೆ ನಮ್ಮ ರಾಜ
ಇನ್ನೇನು ವೇದಾಂತ್ ಮನೆಗೆ ಬರೋ ಟೈಮ್ ಆಯ್ತು. ಅವನ ಜೊತೆನೆ ಒಂದು ಸಾವಿನ ಸುದ್ದಿ ಬರುತ್ತೆ. ಮನೆ ತುಂಬಾ ಸೂತ್ಕ ಆವರಿಸ್ಕೊಳ್ಳುತ್ತೆ. ಆ ವಾತಾವರಣಕ್ಕೆ ತಕ್ಕ ಹಾಗೆ ನಾನು ಆಕ್ಟ್ ಮಾಡಬೇಕಾಗತ್ತೆ. ಧ್ರುವಂಗೆ ನನ್ನ ಮೇಲೆ ಕೋಪ ಇದ್ದಿರ್ಬೋದು, ಆದ್ರೆ ನಂಗೆ ಧ್ರುವನ್ ಮೇಲೆ ಪ್ರೀತಿ ಇತ್ತು ಅನ್ನೋ ತರ ಎಲ್ಲಾರ ತಲೆಯಲ್ಲೂ ಪ್ರಿಂಟ್ ಆಗ್ಬೇಕು. ಯಾರಿಗೂ ಯಾವ ಅನುಮಾನನೂ ಬರ್ದೇ ಇರೋ ತರ ನಾನ್ ನಡ್ಕೊಳ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಮಗನ್ ಕಳ್ಕೊಂಡಿರೋ ತಾಯಿ ಆಗ್ಬೇಕು. ಸಾರ್ಥಕ್, ನೀವು ನನ್ನ ಪೇಷನ್ಸ್ನ ಚೆಕ್ ಮಾಡ್ತಾ ಇದ್ದೀರಾ. ಯಾಕಾದ್ಯಾ, ಏನಾಯ್ತು? ನನ್ನ ಕೈ ಇನ್ನು ವೇಟ್ ಮಾಡೋಕ್ಕಾಗಲ್ಲ. ನಂಗೆ ಧ್ರುವನ ಇವಾಗಲೇ ನೋಡಬೇಕು. ನೀವು ಬರೋದಿದ್ರೆ ಬನ್ನಿ, ನಾನು ಒಬ್ಬಳೇ ಹೋಗ್ತೀನಿ. ಆದ್ಯಾ, ಆ ಥರ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. 10 ನಿಮಿಷ ವೆಯ್ಟ್ ಮಾಡೋಣ ಇರೋ, ಅವರೇ ಬಂದ್ರು ಬರ್ಬೋದು. ಏನ್ ಸಾರ್ಥಕ್, ಇಂಥ ಟೈಮಲ್ಲಿ ಇಷ್ಟು ಕೂಲಾಗಿ ಮಾತಾಡ್ತಾ ಇದ್ದೀರಾ ಅಲ್ಲ? ನಿಮಗೆ ಧ್ರುವನ್ ನೋಡ್ಬೇಕು ಅಂತ ಅನಿಸ್ತಾ ಇಲ್ವಾ? ಅವನಲ್ಲಿ ಪ್ರೀತಿ ಇಲ್ವಾ? ಅಣ್ಣ, ನೀವು ಮಾತ್ರ ಬರ್ತಾ ಇದ್ದೀರಾ? ಧ್ರುವನ್ ಕರ್ಕೊಂಡು ಬಂದಿಲ್ವಾ? ಅವ್ನು ನಿಮ್ ಜೊತೆ ಬಂದಿಲ್ವಾ? ನೀವ್ ಹೇಳಿಲ್ವಾ? ವೇದಾಂತ್, ಧ್ರುವ ಎಲ್ಲಿ? ಯಾಕೆ ಅವನನ್ನ ನಿಮ್ ಜೊತೆ ಕರ್ಕೊಂಡ್ ಬರ್ಲಿಲ್ಲ? ಏನಾಯ್ತು? ಮನೇಲಿ ಯಾಕೋ ವಿಷಯನ ಯಾಕಣ್ಣ ವಿಷಯ ಹೇಳಿದ್ಮೇಲೆ ಅದರಿಂದ ಆಗೋ ಪರಿಣಾಮನ ನನಗೆ ಎದುರಿಸೋ ಶಕ್ತಿ ಇಲ್ಲ ಅನಿಸ್ತು. ಅಣ್ಣ, ಸಾರ್ಥಕ ಯಾಕೆ ಅಳ್ತಾ ಇದ್ದಾರೆ? ಅಮ್ಮು, ನೀನೇನೋ ಅಂದೆ ಅಲ್ಲ ಮನೇಲಿ ವಿಷಯನ ಅಂತ. ಏನ್ ವಿಷಯ? ಅಲ್ಲ, ನೀವೇ ಯಾಕೆ ಇಷ್ಟು ವಿಯರ್ಡ್ ಆಗಿ ಆಡ್ತಾ ಇದ್ದೀರಾ? ವಿಕಿರಣ ಬೇರೆ ಮನೆಗೆ ಬಂದಾಗಿಂದ ಏನೇನೋ ಮಾತಾಡ್ತಿದ್ದಾನೆ. ಅಲ್ಲ, ಏನಾಗಿದೆ? ದಯವಿಟ್ಟು ಮಾತಾಡಿ. ಧ್ರುವ ಆಸ್ಪತ್ರೆ ಇದಾನ? ಯಾವ ಆಸ್ಪತ್ರೆ? ಡಾಕ್ಟರ್ ಏನಂದ್ರು? ಏನು ತೊಂದರೆ ಇಲ್ಲ ಅಲ್ಲ? ಆಕ್ಸಿಡೆಂಟ್ ಹೇಗಾಯ್ತು? ಅವ್ನು ಬೇಗ ಹುಷಾರಾಗ್ತಾನಂತ ಮಾತಾಡಿ ಯಾರಾದ್ರೂ. ಹೌದು, ಡಿಸ್ಚಾರ್ಜ್ ಯಾವಾಗಂತೆ? ಏನಾಗಿದೆ ನಿಮ್ಗೆಲ್ಲ? ಅಲ್ಲ, ನೀವಿಬ್ರು ಮನೆಗೆ ಬಂದಿದ್ದೀರಲ್ಲ, ಅಲ್ಲಿ ಧ್ರುವನ್ ಜೊತೆ ಒಬ್ಬರಾದ್ರೂ ಇರ್ಬೇಕು ತಾನೆ? ಇಬ್ರು ಇಲ್ಲೇ ಇದ್ದೀರಾ? ಸರಿ, ಯಾವ ಹಾಸ್ಪಿಟಲ್ ಅಂತ ಹೇಳಿ, ನಾನೇ ಹೋಗ್ತೀನಿ. ವೇದಾಂತ್, ಏನಾಗಿದೆ ನಿನ್ಗೆ? ಅವಳು ಅಷ್ಟೊತ್ತಿಂದ ಮಾತಾಡ್ತಿದ್ದಾಳೆ, ನೀನ್ ಯಾವುದಕ್ಕೂ ಆನ್ಸರೇ ಮಾಡ್ತಿಲ್ಲ. ನೀನ್ ಹೀಗಿದ್ರೆ ನಾವೇನ್ ಅನ್ಕೋಬೇಕು? ಹೇಳು ವೇದಾಂತ್, ಧ್ರುವ ಹುಷಾರಾಗಿದ್ದಂತಾನೆ? ಅವನಿಗೇನು ತೊಂದರೆ ಆಗಿಲ್ಲ ತಾನೆ? ಅವನ ಪ್ರಾಣಕ್ಕೆ ಏನು ಅಪಾಯ ಆಗಿಲ್ಲ ಅಲ್ವಾ? ನೀನ್ ಈ ತರ ಸೈಲೆಂಟ್ ಆಗಿರೋದು ನೋಡ್ತಿದ್ರೆ ನನಗೆ ತುಂಬಾನೇ ಭಯ ಆಗ್ತಿದೆ. ಏನಾಯ್ತು ವೇದಾಂತ್? ಮಾತಾಡು ವೇದಾಂತ್, ಪ್ಲೀಸ್ ಮಾತಾಡು. ಅಮೂಲ್ಯ, ನೀನಾದ್ರೂ ಹೇಳು, ಧ್ರುವಂಗೇನೂ ಆಗಿಲ್ಲ ಅಲ್ವಾ? ಅವ್ರು ಹುಷಾರಾಗಿದ್ದಾನಲ್ವಾ? ಅಣ್ಣ, ನೀನೇನೋ ಮುಚ್ಚಿಡ್ತಾ ಇದೀಯಾ. ಪ್ಲೀಸ್ ನಿಜ ಹೇಳು. ಅಮ್ಮು, ನೀನಾದ್ರೂ ಹೇಳು, ಧ್ರುವಂಗೇನೂ ಆಗಿಲ್ಲ ಅಲ್ವಾ? ಸಾರ್ಥಕ್, ಇದ್ಯಾಕೋ ಅತಿ ಆಯ್ತು. ನನ್ ಕೈಲಿ ನಿಜವಾಗ್ಲೂ ಆಗ್ತಾ ಇಲ್ಲ. ನಂಗೆ ಧ್ರುವನ್ ಇವಾಗ್ಲೇ ನೋಡ್ಬೇಕು. ಪ್ಲೀಸ್ ಕರ್ಕೊಂಡು ಹೋಗಿ. ಆದ್ಯಾ,
ಧ್ರುವ. ವೇದ, ನೀನ್ ಹೇಳಿದ ಮಾತು ಸುಳ್ಳು ಅಂತ ಹೇಳು. ನಾನು ಮಾಡ್ಬಾರ ತಮಾಷೆ ಮಾಡ್ಬಿಟ್ಟೆ ಅಂತ ಹೇಳು. ನಾನು ಏನು ಅನ್ಕೊಳಲ್ಲ ಕಾಡು. ಆದ್ರೆ ನೀನ್ ಹೇಳಿದ ಮಾತು ಮಾತ್ರ ನಿಜ ಅಂತ ಹೇಳ್ಬೇಡ ವೇದ, ನಿಜ ಅಂತ ಹೇಳ್ಬೇಡ. ಇನ್ನು ನಿನ್ ಜೀವನನೇ ಸರಿಯಾಗಿ ಶುರು ಆಗ್ಲಿಲ್ವಲ್ಲೋ, ಅಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದಿಯಲ್ಲೋ ಧ್ರುವ. ನಾನ್ ನಿನ್ ಬಗ್ಗೆ ಎಷ್ಟೆಲ್ಲ ಕನಸು ಕಂಡಿದ್ದೆ, ಆ ಕನಸ್ನೆಲ್ಲ ಹಾಗೆ ಉಳಿಸೊಟ್ಟೋದಿಯಲ್ಲೋ. ಮೊದಲೆಲ್ಲ ವಯಸ್ಸಾದವ್ರು ಹೋಗ್ತಿದ್ರು, ರೋಗ ಬಂದವರು ಹೋಗ್ತಿದ್ರು. ಆದರೆ ಈಗೀಗ ನಿನಗೆ ವಯಸ್ಸಾದವರಾಗ್ಲಿ ಕಾಯಿಲೆ ಬಂದಿರೋರು ಬೇಕಾಗಿಲ್ಲ, ಒಳ್ಳೆಯವರಾಗಿದ್ರೆ ಸಾಕು, ಕರ್ಕೊಂಡ್ಬಿಡ್ತೀಯ. ಗಂಡು ಮಕ್ಕಳು ಅಂದ್ರೆ ಅವನ ಥರನೇ ಇರಬೇಕು ಅಂತ ಎಷ್ಟೋ ಸಲ ಅನ್ಸಿತ್ತು. ಅಂತ ಮಗು ಅದು. ನನ್ಗೊಬ್ಬ ಗಂಡು ಮಗ ಇದ್ದಿದ್ರೆ ಅವನ ಥರನೇ ಇರ್ಬೇಕು ಅಂತ ಎಷ್ಟೋ ಸಲ ಅನ್ಸಿತ್ತು. ಅದ್ಯಾವ ಜನ್ಮದ ಋಣನೋ ಏನು, ಒಂದಷ್ಟು ದಿನ ನಮ್ ಜೊತೆಗಿದ್ದ. ಕೋಟಿ ಬಾಳೋನೆ ಆದ್ರೂ ನಾನ್ ಕೊಡೋ ತುತ್ತನ ಕಣ್ಣು ಗೊತ್ಕೊಟ್ಟು ತಿಂತಿದ್ದ. ನಮ್ಮಿಬ್ರನ್ನ ಅಪ್ಪ ಅಮ್ಮನ ತರನೇ ಪ್ರೀತಿ ಮಾಡ್ತಿದ್ದ. ಅಪ್ಪಟ ಚಿನ್ನ ಅವನು. ಅಂತ ಹುಡುಗನ ನೀನ್ ಕಿತ್ಕೊಂಡ್ಬಿಟ್ಟಿಯಲ್ಲ, ಸ್ವಲ್ಪನೂ ದಯ ಇಲ್ವಾ ನಿನಗೆ? ನಮ್ಮ ಹತ್ರ ದುಡ್ಡಿಲ್ದೆ ಇದ್ದಾಗ ನಮ್ ಕಷ್ಟಕ್ಕೆ ಅವನ ಆಗ್ತಾ ಇದ್ದ. ನಮ್ಮನೇಲಿ ಅಣ್ಣ ತಿಂದಿದ್ದೀನಿ ಅನ್ನೋ ಋಣಕ್ಕೆ ನಮಗೋಸ್ಕರ ದುಡ್ಕೊಂಡು ಬರ್ತಾ ಇದ್ದ. ಪ್ರತಿಯೊಂದು ಮನೇಲೂ ಅಂತ ಹುಡುಗ ಇದ್ರೆ ಪ್ರೀತಿ ಹಾಲು ಉಕ್ಕದಂಗ ಉಕ್ಕುತ್ತೆ, ನೆಮ್ಮದಿ ಶಾಂತಿ ಅನ್ನೋದು ಮಳೆ ಸುರಿದಂಗ್ ಸುರಿಯುತ್ತೆ ಅಂತ ಅನಿಸ್ತಿತ್ತು. ಧ್ರುವ ಯಾವತ್ತು ಬರೋದಿಲ್ಲ. ಅದೇ ಸಮಾಧಾನ ಮಾಡ್ಕೊ, ಅಳ್ಬೇಡ. ಅಣ್ಣ, ನಂಗೆ ಧ್ರುವ ಬೇಕು. ನಾನು ಇವಾಗ್ಲೇ ನೋಡ್ಬೇಕು, ಮಾತಾಡ್ಸ್ಬೇಕು. ಅವನಿಗೆ ಏನೂ ಆಗಿರಲ್ಲ ಅಣ್ಣ. ಅವನು ಕೆಲವೊಮ್ಮೆ ಹಾಗೇನೆ ಸುಮಾರು ಹೊತ್ತು ಮಾತಾಡಲ್ಲ. ನೀನು ಒಂದ್ ಕೆಲ್ಸ ಮಾಡು, ನನ್ನನ್ನು ಕರ್ಕೊಂಡು ಹೋಗು, ನಾನು ಅವನ ಹತ್ರ ಮಾತಾಡ್ಸ್ತೀನಿ. ಮಾತಾಡ್ತಾನೆ ಅಣ್ಣ ಅವನು. ಸಮಾಧಾನ ಮಾಡ್ಕೊ ಪುಟ. ನಿನ್ನ ನೋವು ಏನು ಅಂತ ನನಗೆ ಅರ್ಥ. ನಮ್ಮೆಲ್ಲರ ನೋವು ಅದೇ. ಆದ್ರೆ ಇನ್ ಮುಂದೆ ಧ್ರುವ ನಮಗ್ ನೆನಪು ಮಾತ್ರ ಅಷ್ಟೇ. ಇನ್ನೂ ಸಮಾಧಾನ ಮಾಡ್ಕೊಂತ ಹೇಳೋದು ತುಂಬಾ ಸುಲಭ, ಆದ್ರೆ ಇದನ್ನ ಡೈಜೆಸ್ಟ್ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಬಹಳ ಕಷ್ಟ. ಬಟ್ ಯು ಡೋಂಟ್ ಹ್ಯಾವ್ ಅನ್ ಆಪ್ಷನ್. ಮತ್ತೆ ಯಾವತ್ತೂ ಪಡ್ಕೊಳಕ್ ಆಗೋದೇ ಇಲ್ಲ ಅನ್ನೋದು ಕಳ್ಕೊಂಡಾಗ ಸಮಾಧಾನ ಆಗತ್ತಾ ಅಣ್ಣ? ಅವನ್ ಮನೆಯಿಂದ 6 ವರ್ಷ ಆಚೆ ಇದ್ದಾಗ ನಂಗೆ ತಡ್ಕೊಳಕ್ ಆಗ್ಲಿಲ್ಲ. ಇವಾಗ ಅವನ್ ಇಲ್ಲ ಅನ್ನೋದು ಹೇಗ್ ಸಹಿಸ್ಕೊಂಡು ಸುಮ್ಮನಿರ್ಲಿ ಅಣ್ಣ? ತುಂಬಾ ಒಳ್ಳೆ ಜೀವ ಆಗ್ತೀಯ. ಅದ್ರ ಜೊತೆ ನಾವು ಪಡ್ಕೊಂಡ್ಬಂದಿದ್ದು ಇಷ್ಟೇ ಅನ್ಸುತ್ತೆ. ಧ್ರುವ ಮನೆಗೆ ವಾಪಸ್ ಬಂದ್ಮೇಲೆ ಈ ಮನೆ ಕಂಪ್ಲೀಟ್ ಆಗಿತ್ತು ಅಣ್ಣ. ಆದ್ರೆ ಅವ್ನು ಯಾವತ್ತೂ ಮತ್ತೆ ವಾಪಸ್ ಬರ್ದಿರೋ ಜಾಗಕ್ಕೆ ಹೋಗೋದಕ್ಕೋಸ್ಕರ ಬಂದಿದ್ದಾನೆ ಅಂತ ಗೊತ್ತಿರ್ಲಿಲ್ಲ.
ದೇವ್ರು ನಮಗೆ ಯಾಕಣ ಈ ತರ ಮಾಡ್ತಾನೆ? ನಾವೇನ್ ಅನ್ಯಾಯ ಮಾಡಿದೀವಿ? ನಿನ್ನ ತರನೇ ನನ್ನ ಹತ್ರ 100 ಪ್ರಶ್ನೆಗಳಿವೆ ಆದ್ಯ. ಆದ್ರೆ ಅದು ಯಾವುದಕ್ಕೂ ನನ್ನ ಹತ್ರನೂ ಉತ್ತರ ಇಲ್ಲ. ನೋಡು, ನೀನೀಗ ಅಳ್ತಾ ಇದ್ರೆ ಎಲ್ಲರೂ ಅಳ್ತಾ, ಎಲ್ಲ ಅಳ್ತಾ ಕೂತ್ರೆ ಹೇಗೆ ಹೇಳು? ನನಗೆ ಗೊತ್ತು ಕಷ್ಟ ಆಗುತ್ತೆ, ಅದನ್ನು ಸಮಾಧಾನ ಮಾಡ್ಕೊಳ್ಳೇಬೇಕಾದ್ಯ, ಮನ್ಸು ಗಟ್ಟಿ ಮಾಡ್ಕೊಳ್ಳೇಬೇಕು. ಇಂಥ ಸುದ್ದಿ ಬರೋಂಥ ತಪ್ಪು ನಾವೇನ್ ಮಾಡಿದ್ವಿ ವೇದಾಂತ್? ಅವನಲ್ಲಿ ಯಾಕೆ ಹೋಗಕ್ ಯಾರು ಹೇಳಿದ್ದು? ನನ್ನಿಂದ ನಿಲ್ಲಕ್ಕಾಗ್ತಿಲ್ಲ ವೇದ, ನನಗೆ ಎಲ್ಲ ಶೇಕ್ ಆಗ್ತಿದೆ. ಅಮ್ಮ ಪ್ಲೀಸ್ ಅಮ್ಮ, ನೀವು ಅಳ್ಬೇಡಿ. ನೀವು ಈ ರೀತಿ ಹತ್ರ ನನ್ನ ಕೈಲಿ ಅದನ್ನು ನೋಡೋದಕ್ಕಾಗಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನೀವು ನಮ್ಮನ್ನ ಸ್ಟ್ರಾಂಗ್ ಮಾಡಬೇಕು, ಸಮಾಧಾನ ಮಾಡಬೇಕು. ಅಂತಂದ್ರೆ ನೀವೇ ಹೇಗೆ ಕುಸ್ತು ಬಿದ್ದೋದ್ರೆ ನಮ್ ಗತಿ ಏನ್ ಹೇಳಿ? ಪ್ಲೀಸ್ ಅಮ್ಮ, ಪ್ಲೀಸ್ ಕಾಮ್ ಡೌನ್. ವೇದಾಂತ್, ನನಗೆ ನನ್ನ ಮಗನ ಜೊತೆ ಬದುಕೋ ಅದೃಷ್ಟ ಅಂತೂ ಇಲ್ಲ. ಕೊನೆಯದಾಗಿ ಮುಖನ ತುಂಬಾ ನೋಡ್ಕೊಳ್ತೀನಿ. ನನ್ನನ್ನ ನನ್ನ ಮಗನ ಹತ್ರ ಕರ್ಕೊಂಡು ಹೋಗು, ಅವನನ್ನ ನೋಡ್ಬೇಕು. ಸಾರಿ ಮಾ, ಇನ್ ಮುಂದೆ ನೀವು ಯಾರು ಧ್ರುವನ್ ಮುಖನ ನೋಡೋದಕ್ಕಾಗಲ್ಲ. ಆಗಲ್ಲ ಅಂದ್ರೆ ಏನ್ ಬೇಡ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀವು ಯಾರು ಧ್ರುವನ್ ಮುಖಾನ ನೋಡೋದಕ್ಕೆ ಆಗೋದೇ ಇಲ್ಲಮ್ಮ. ದಯವಿಟ್ಟು ಆಸೆನ ಎಲ್ಲರೂ ಇಲ್ಲಿಗೆ ಬಿಟ್ಬಿಡಿ. ಯಾಕಾಗಲ್ಲ ಅಂತ ಹೇಳು ವೇದಾಂತ್, ಮತ್ತೆ ಸ್ನೋ ಕೊಡ್ಬೇಡ. ಧ್ರುವನ್ ಬಾಡಿನ ಹೇಳು ವೇದಾಂತ್, ಧ್ರುವನ್ ಬಾಡಿ ಏನಾಯ್ತು? ಅಮ್ಮ, ಧ್ರುವನ್ ಬಾಡಿನ ಮೆಡಿಕಲ್ ರಿಸರ್ಚ್ಗೆ ಹೆಲ್ಪ್ ಆಗಲಿ ಅಂತ ಅದೇ ಹಾಸ್ಪಿಟಲ್ ಡೊನೇಟ್ ಮಾಡಿದೆ ಅಮ್ಮ. ಬಾಡಿನ ಡೊನೇಟ್ ಮಾಡಿದ್ಯಾ? ಯಾರು ನಿನಗೆ ಡೊನೇಟ್ ಮಾಡಕ್ ಹೇಳಿದ್ದು? ಯಾರು ನಿನ್ಗೆ ರೈಟ್ಸ್ ಕೊಟ್ಟಿದ್ದು? ಡೊನೇಟ್ ಮಾಡಕ್ ಬದಲು ನನ್ನ ಒಂದು ಮಾತು ಕೇಳ್ಬೇಕು ಅಂತ ನಿನ್ಗೆ ಅನ್ನಿಸ್ತಿಲ್ವಾ ವೇದ? ನೀನ್ ಹೇಗ್ ಮಗನು, ಅವನು ನನ್ಗೆ ಹಾಗೆ ಮಗ. ಅವನ ವಿಚಾರದಲ್ಲಿ ಡಿಸಿಷನ್ ತಗೊಳ್ಳೋ ಹಕ್ಕು ನಿನಗಿಂತ ನನಗೆ ಜಾಸ್ತಿ ಇರೋದು. ಕೊನೆಯದಾಗಿ ಅವನ ಮುಖ ನೋಡೋ ಅವಕಾಶನೂ ಕಿತ್ಕೊಂಡ್ಬಿಟ್ಟಿಯಲ್ಲೋ. ತಿರ್ಗಿ